ಬಳ್ಳಾರಿ ನಗರದ ಬ್ರೂಸ್ಪೇಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗುರುಕುಲ ಕಾನ್ಸೆಪ್ಟ್ ಸ್ಕೂಲ್ ಅಂತ ಒಂದು CBSE ಸ್ಕೂಲ್ ಇರ್ತದೆ. ಇದು ರೆಸಿಡೆನ್ಷಿಯಲ್ ಸ್ಕೂಲ್ ಸಹ ಇದೆ. ಒಂದು ಚಿಕ್ಕ ಹಾಸ್ಟೆಲ್ ಥರ ವ್ಯವಸ್ಥೆ ಮಾಡಿ ಈ ದೂರದ ಊರುಗಳಿಂದ ಬಂದಿದ್ದ ವಿದ್ಯಾರ್ಥಿಗಳಿಗೆ ಅಲ್ಲಿ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಈ ದಿನ ರಾತ್ರಿ ಸುಮಾರು 9 ಜನ ವಿದ್ಯಾರ್ಥಿಗಳು ಅಲ್ಲಿ ಅವರ ಒಂದು ಶಿಕ್ಷಕಿ ಬ್ಲೆಸ್ಸಿ ಅಂತ ಸೋಷಿಯಲ್ ಸ್ಟಡೀಸ್ನ ಶಿಕ್ಷಕಿಯವರ ನಿಗಾವಣೆಯಲ್ಲಿ ಅಲ್ಲಿ ಇವತ್ತು ಇದ್ದಾಗ ಒಬ್ಬ ಅಪ್ರಾಪ್ತ ವಯಸ್ಸಿನ ವಿದ್ಯಾರ್ಥಿ ಸಡನ್ಲಿ ಒಂದು ಫಿಟ್ ಆಫ್ ರೇಂಜ್ ಥರ ಆಗಿ ಒಂದು ಹರಿತವಾದ ವಸ್ತುವಿಂದ ರ್ಯಾಂಡಮ್ ಆಗಿ ಎಲ್ಲರ ಮೇಲೆ ಹಲ್ಲೆ ಮಾಡಿ ಇದರಲ್ಲಿ 7 ಜನ ಗಾಯಾಳುಗಳು. ದುರದೃಷ್ಟವಶಾತ್ ಇದರಲ್ಲಿ ಒಬ್ಬ ಅಪ್ರಾಪ್ತ ಬಾಲಕ ಮರಣ ಹೊಂದಿದ್ದಾರೆ. ಇದ್ರ ಬಗ್ಗೆ ಈಗಾಗಲೇ ನಾವು ಏನು ನಮ್ಮ ಬಳ್ಳಾರಿಯ ಬಿಮ್ಸ್ನ ಟ್ರಾಮಾ ಕೇರ್ ಸೆಂಟರ್ ಇದೆ, ಅದನ್ನು ವಿಸಿಟ್ ಮಾಡಿ ಈ ಬ್ಲೆಸ್ಸಿ ಅನ್ನೋರನ್ನ ನಾವು ಅವರ ಹೇಳಿಕೆ ಪಡೆದು ಏನಾಗಿದೆ ಅಂತ ಒಂದು ಪ್ರಾಥಮಿಕ ತನಿಖೆ ನಾವು ಮಾಡಿದ್ದೇವೆ. ಹಾಗೆ ನಮ್ಮ ಸೋಕೋ ಟೀಮು, FSL ಟೀಮ್ಸು ಎಲ್ಲ ಸ್ಥಳದಲ್ಲಿ ಹಾಜರಿದ್ದಾರೆ. ಇದೊಂದು ಜುವೆನೈಲ್ ಯೂಸ್ ಇನ್ ಕಾನ್ಫ್ಲಿಕ್ಟ್ ವಿತ್ ಲಾ ಅಂತ ನಾವು ಪರಿಗಣಿಸಬೇಕಾಗುತ್ತೆ ಕಾನೂನಿನಡಿಯಲ್ಲಿ. ಹಾಗಾಗಿ ಸ್ವಲ್ಪ ಸೆನ್ಸಿಟಿವ್ ಆಗಿ ನಾವು ತನಿಖೆಯನ್ನು ನಾವು ಜುವೆನೈಲ್ ಜಸ್ಟಿಸ್ ಆಕ್ಟ್ ಪ್ರಕಾರ ನಾವು ಏನು ಸೇಫ್ ಗಾರ್ಡ್ಸ್ ಇದೆ ಅಕ್ಯೂಸ್ಡ್ಗೆ ಆ ಪ್ರಕಾರ ನಾವು ಮಾಡಬೇಕಾಗತ್ತೆ. ಹೆಚ್ಚಿನ ವಿವರಗಳನ್ನ ನಾವು ತಿಳಿಸ್ಲಿಕ್ಕೆ ಬರೋದಿಲ್ಲ. ಅದು ಬಿಟ್ಟರೆ ನಾನು ಏನು ಈ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ನಲ್ಲಿ ಪ್ರಾಣ ಕಳ್ಕೊಂಡ ಆ ಹುಡುಗನ ಪೇರೆಂಟ್ಸ್ ಅವ್ರಿಗೂ ಸಹ ನಾವು ಮಾತಾಡಿದ್ದೇವೆ. ಅವರಿಂದನೂ ಸಹ ನಾವು ವಿವರವಾದ ಹೇಳಿಕೆಗಳನ್ನ ಪಡಿತೇವೆ. ಮುಂದಿನ ತನಿಖೆ ಮುಂದುವರಿಸ್ತೇವೆ. ಶಾಲೆಗೆ ಸಹ ನಾನು ಭೇಟಿ ನೀಡಿದ್ದೇನೆ. ಸಮಗ್ರವಾದ ತನಿಖೆ ನಾವು ಮಾಡಿಸ್ತೀವಿ. ಸಮಗ್ರವಾದ ತನಿಖೆ ನಾವು ಮಾಡಿ ಸೂಕ್ತ ಏನು ನ್ಯಾಯಾಲಯಗಳಿದೆ ಇದಕ್ಕೆ ನ್ಯಾಯಾಲಯಗಳಿಗೆ ನಾವು ವರದಿ ಸಲ್ಲಿಸ್ತೀವಿ.